ಪ್ರತಿನಿಧಿಸೋ ನಿಯೋಗ. ಅಲ್ಲಿ ಹೋಗೋರು ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ. ನಾವಿಲ್ಲಿ ಒಳಗೆ ನಮಗೆ ರಾಜಕಾರಣ ಇರುತ್ತೆ. ಅವರು ಕಾಂಗ್ರೆಸ್ದು ಟೀಕೆ ಮಾಡೋರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೌರವರು ಪಾಂಡವರು ದಾಯಾದಿಗಳು. ಪಾಂಡವರನ್ನು ವನವಾಸಕ್ಕೆ ಕಳಿಸಿರ್ತಾರೆ ಕೌರವರು. ಅವರಿಗೆ ಛೇಡಿಸಬೇಕು ಅಂಥೇಳಿ ಕೌರವರು ಪಾಂಡವರಿರೋ ಜಾಗಕ್ಕೆ ಬರ್ತಾರೆ. ಆ ಮಧ್ಯದಲ್ಲಿ ಗಂಧರ್ವರಿಗೂ ಕೌರವರಿಗೂ ಯುದ್ಧ ನಡೆಯುತ್ತೆ. ಗಂಧರ್ವರು ಸೆರೆ ಹಿಡಿದು ಬಿಡ್ತಾರೆ ಇಡೀ ಕೌರವರನ್ನ. ಉಳಿದವರು ಓಡ್ಬರ್ತಾರೆ ಧರ್ಮರಾಯನ ಹತ್ರಕ್ಕೆ, ಹಿಂಗೆ ಸೆರೆ ಹಿಡಿದು ಬಿಟ್ಟಿದ್ದಾರೆ ಅಂತ. ಭೀಮ ಹಲ್ಲು ಕಡಿತಾನೆ, ನಮ್ಮನ್ನು ವನವಾಸಕ್ಕೆ ಕಳಿಸಿದ್ದಾರೆ, ಹಿಂಗಾಗಿದ್ದೇ ಒಳ್ಳೆಯದಾಯಿತು ಅಂತ. ಆಗ ಧರ್ಮರಾಯ ಅರ್ಜುನನನ್ನು ಕರೆದು, ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು, ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಹೇಳ್ತಾನೆ, ನೀನು ಹೋಗಿ ಅವ್ರನ್ನ ಬಿಡಿಸ್ಕೊಂಬ. ಅರ್ಜುನ ಹೇಳ್ತಾನೆ, ನಾವು ಮಾಡಬೇಕಾದ ಕೆಲಸನ ಅವರೇ ಮಾಡಿದ್ದಾರೆ, ನಾವ್ಯಾಕೆ ಬಿಡಿಸ್ಬೇಕು ಅಂಥೇಳಿ. ಆವಾಗ ಧರ್ಮರಾಯ ಒಂದು ಮಾತು ಹೇಳ್ತಾನೆ, ವಯಂ ಪಂಚಾಧಿಕಂ ಶತಂ ಅಂತ. ನಾವು 105 ಜನ, ಹೊರಗಡೆಯವರು ಬಂದಾಗ ನಾವು 105 ಜನ ಅಂತ ಹೇಳ್ತಾರೆ. ನಮ್ಮಲ್ಲಿ ಜಗಳ ಇರ್ಬೋದು ಕೌರವರು ಮತ್ತು ಪಾಂಡವರ ನಡುವೆ, ಆದರೆ ಹೊರಗಡೆಯವರು ಬಂದಾಗ ನಾವು 105 ಜನ ಪಾಂಡವರು ಅಂತಾರೆ. ವಯಂ ಪಂಚಾಧಿಕಂ ಶತಂ ಅಂತ. ಶಶಿ ತರೂರ್ ಅವರು ಹೋಗಿರೋದು ಭಾರತವನ್ನು ಪ್ರತಿನಿಧಿಸಿ, ಭಾರತದ 140 ಕೋಟಿ ಜನರನ್ನು ಪ್ರತಿನಿಧಿಸಿ, BJPನ ಪ್ರತಿನಿಧಿಸಿ ಅಲ್ಲ, ಕಾಂಗ್ರೆಸ್ಸಿನ ಪ್ರತಿನಿಧಿಸಿ ಅಲ್ಲ, ಭಾರತದ ಜನರ ಭಾವನೆಯನ್ನು ಪ್ರತಿನಿಧಿಸಿ ಹೋಗ್ತಾ ಇದ್ದಾರೆ ಅಂತಂದಾಗ ಅದನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಪಕ್ಷ ಅಥವಾ ರಾಷ್ಟ್ರೀಯ ಪ್ರಜ್ಞೆ ಇರುವಂಥ ರಾಜಕೀಯ ಪಕ್ಷಗಳ ಕರ್ತವ್ಯ. ಕಾಂಗ್ರೆಸ್ ಆದರೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಆ ನ್ಯಾಷನಲ್ ಕಾಂಗ್ರೆಸ್ಸು ರಾಷ್ಟ್ರೀಯತೆಯನ್ನು ಮರಿಬಾರ್ದು.